ಹಾಗೂ ಸರ್ಕಾರ ಅಗತ್ಯ ಜಿಲ್ಲಾ ಹೋರಾಟ ಸಮಿತಿ ವತಿಯಿಂದ ಸಾಗರ ಬಂದ್. ಸಾಗರ ತಾಲೂಕನ್ನು ಸಾಗರ ಜಿಲ್ಲೆಯನ್ನಾಗಿ ಮಾಡಲು ಒತ್ತಾಯಿಸಿ ಸಾಗರ ಬಂದ್. ಸಾಗರ ಜಿಲ್ಲೆ ಘೋಷಣೆಗೆ ಒತ್ತಾಯಿಸಿ ಬುಧವಾರ ಜಿಲ್ಲಾ ಹೋರಾಟ ಸಮಿತಿ ವತಿಯಿಂದ ನೀಡಲಾಗಿದ್ದ ಸಾಗರ ಬಂದ್ಗೆ ಸಾಗರಪೇಟೆಯಲ್ಲಿ ಉತ್ತಮ ಪ್ರತಿಕ್ರಿಯೆ ದೊರೆತಿದೆ. ನಗರದ ಹೃದಯ ಭಾಗದ ಬಹುತೇಕ ಅಂಗಡಿ ಮುಗ್ಗಟ್ಟುಗಳು, ವಾಣಿಜ್ಯ ಸಂಕೀರ್ಣಗಳು, ಹೋಟೆಲ್ಗಳು ಸಂಪೂರ್ಣ ಬಂದ್ ಮಾಡಿ ಜಿಲ್ಲಾ ಹೋರಾಟಕ್ಕೆ ಬೆಂಬಲ ನೀಡಿದರು. ಪಟ್ಟಣದ ಸಾಗರ ಹೋಟೆಲ್ ವೃತ್ತ, ಅಶೋಕ ರಸ್ತೆ, ಸೊರಬ ರಸ್ತೆ, ತಿಲಕ್ ರಸ್ತೆ, ಜೆಸಿ ರಸ್ತೆ ಸೇರಿ ಎಲ್ಲ ಭಾಗಗಳಲ್ಲೂ ಬಹುತೇಕ ಅಂಗಡಿಗಳನ್ನು ಮುಚ್ಚಲಾಗಿತ್ತು. ಖಾಸಗಿ ಬಸ್ ಮಾಲೀಕರ ಸಂಘ ಬಂದ್ಗೆ ಬೆಂಬಲ ಸೂಚಿಸಿದ ಹಿನ್ನೆಲೆಯಲ್ಲಿ ಗ್ರಾಮೀಣ ಭಾಗಗಳಿಂದ ಜನರು ಪೇಟೆಗೆ ಬರಲು ಸಾರಿಗೆ ವ್ಯವಸ್ಥೆ ಇಲ್ಲದೆ ಪರದಾಡುವಂತೆ ಆಗಿತ್ತು. ಸರ್ಕಾರಿ ಕಚೇರಿ, ಬ್ಯಾಂಕ್ಗಳು ಕಾರ್ಯನಿರ್ವಹಿಸಿದವು. ಖಾಸಗಿ ಬೈಕ್ ಹಾಗೂ ಇನ್ನಿತರ ವಾಹನಗಳ ಸಂಚಾರ ಸಾಮಾನ್ಯವಾಗಿತ್ತು. ಬೆಳಿಗ್ಗೆ ನಗರದ BH ರಸ್ತೆ, ಐತಪ್ಪ ಸರ್ಕಲ್, ಜೋಗ ಬಸ್ ನಿಲ್ದಾಣ ಇನ್ನಿತರ ಭಾಗದಲ್ಲಿ ಟೈರ್ಗೆ ಬೆಂಕಿ ಹಚ್ಚುವ ಮೂಲಕ ಜಿಲ್ಲಾ ಹೋರಾಟದ ಕಾವು ಹೆಚ್ಚಿಸುವ ಪ್ರಯತ್ನ ನಡೆಯಿತು. ಮಹಾಗಣಪತಿ ದೇವಸ್ಥಾನದಿಂದ ಸಾಗರ ಜಿಲ್ಲಾ ಹೋರಾಟ ಸಮಿತಿ ಆಯೋಜಿಸಿದ್ದ ಪ್ರತಿಭಟನಾ ರ್ಯಾಲಿಯು ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಉಪವಿಭಾಗಾಧಿಕಾರಿಗಳ ಕಚೇರಿ ಮನವಿ ಸಲ್ಲಿಸಲಾಯಿತು. ಸಾಗರ ಹೋಟೆಲ್ ವೃತ್ತದಲ್ಲಿ ನಡೆದ ಪ್ರತಿಭಟನಾ ಸಭೆ ಉದ್ದೇಶಿಸಿ ಮಾತನಾಡಿದ ಸಮಿತಿಯ ಶ್ರೀನಿವಾಸ್, ರಾಜ್ಯದಲ್ಲಿ ಜಿಲ್ಲೆಯಾಗುವ ಅರ್ಹತೆಯು ಏನಾದರೂ ಇದ್ದರೆ ಅದು ಸಾಗರಕ್ಕೆ ಮಾತ್ರ. ಇಲ್ಲಿರುವ ಉಪವಿಭಾಗಾಧಿಕಾರಿಗಳ ಕಚೇರಿ, DFO ಕಚೇರಿ ಸೇರಿ ಅನೇಕ ಕಚೇರಿಗಳು 4 ತಾಲೂಕುಗಳ ವ್ಯಾಪ್ತಿಗೆ ಒಳಪಟ್ಟಿದ್ದು 5 ದಶಕಕ್ಕೂ ಹೆಚ್ಚು ಕಾಲದಿಂದ ತಮ್ಮ ಸೇವೆ ನೀಡುತ್ತಿದೆ. ಸಾಗರ ಜಿಲ್ಲೆ ಹೋರಾಟವನ್ನು ಸರ್ಕಾರ ಹಗುರವಾಗಿ ಪರಿಗಣಿಸಬಾರದು. ಕ್ಷೇತ್ರದ ಶಾಸಕರಿಗೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿಸಿ ನಮ್ಮ ಹಕ್ಕನ್ನು ಮಂಡಿಸಲು ಅವಕಾಶ ಕಲ್ಪಿಸಿ ಎಂದು 3-4 ಬಾರಿ ಮನವಿ ಮಾಡಿದ್ದೇವೆ. ಮುಂದಿನ 24 ಗಂಟೆಯೊಳಗೆ ಶಾಸಕರು ಮುಖ್ಯಮಂತ್ರಿಗಳ ಭೇಟಿಗೆ ಅವಕಾಶ ಕಲ್ಪಿಸಬೇಕು. ಯಾವುದೇ ಕಾರಣಕ್ಕೂ ಸಾಗರ ಜಿಲ್ಲೆ ಘೋಷಣೆ ಮಾಡುವ ತನಕ ಹೋರಾಟದಿಂದ ಹಿಂದಕ್ಕೆ ಸರಿಯುವ ಮಾತೇ ಇಲ್ಲ ಎಂದರು. ಆಗಲೇಬೇಕು. ಮೆಡಿಕಲ್ ಕಾಲೇಜ್, ಮೆಡಿಕಲ್ ಅಕ್ರ ಮಲ್ಲಿಕಾರ್ಜುನ್ ಅವರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೆ ನಮ್ಮ ಪಕ್ಷಾತೀತವಾಗಿ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು, ಅಧ್ಯಕ್ಷರು, ಪದಾಧಿಕಾರಿಗಳು ದಯಮಾಡಿ ಎಲ್ಲರೂ ಬರೆಯೋಣ. ಮೆಡಿಕಲ್ ಕಾಲೇಜ್ ಬೇಕಲ್ಲ, ಮೆಡಿಕಲ್ ಹಾಸ್ಪಿಟಲ್ ಬೇಕಲ್ಲ, ಆಫೀಸ್ ಬೇಕಲ್ಲ, SP ಆಫೀಸ್ ಬೇಕಲ್ಲ, ನೀವು ಪಾಲ್ಗೊಳ್ಳಿ. ಇವತ್ತೊಂದು ದಿವಸ ಹಾಕಿದ ಶ್ರಮ ನಿಮ್ಮ ಮಕ್ಕಳು ಮರಿಗೆ ವಿದ್ಯಾಭ್ಯಾಸಕ್ಕೆ ಒಳ್ಳೇದಾಗ್ತದೆ. ಬನ್ನಿ ಅಣ್ಣ, ದಯಮಾಡಿ ಸೇರ್ಕೊಳ್ಳಿ, ಎಲ್ಲ ಬನ್ನಿ. ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಸ್ವಯಂ ಪ್ರೇರಿತ ಬಂದ್, ಸ್ವಯಂ ಪ್ರೇರಿತ ಸಾಗರ ಜಿಲ್ಲೆ ಆಗಲೇಬೇಕು. ಸಾಗರ ಜಿಲ್ಲೆ ಆಗಲೇಬೇಕು. ನಮ್ಮ ಜಿಲ್ಲಾ ಹೋರಾಟ ಸಮಿತಿಯ ಪರವಾಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಜಿಲ್ಲಾ ಹೋರಾಟ ಸಮಿತಿ ಪರವಾಗಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇವೆ. ಹೋರಾಟಗಾರರಿಗೆ
ಆಗಲೇಬೇಕು 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 ಭಾರತ್ ಮಾತಾ ಕಿ ಸಾಗರ ಜಿಲ್ಲೆ ಸಾಗರ ಜಿಲ್ಲೆ ಆಗಲೇಬೇಕು 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 ಎಲ್ಲಿಯವರೆಗೂ ಹೋರಾಟ ಎಲ್ಲಿಯವರೆಗೂ ಹೋರಾಟ ಆಗಿರ್ತಕ್ಕಂಥ ಬಿಜೆಪಿ ಪಕ್ಷದ ಮುಖಂಡರು ಡಿ ಮೇಘರಾಜ್ ಅವರು, ಗಣೇಶ್ ಪ್ರಸಾದ್, ರಾಜೇಂದ್ರ ಪೈರವರು, ಎಲ್ಲ ಪಕ್ಷದ ಮುಖಂಡರುಗಳು ಮಾನ್ಯರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಜಿಲ್ಲಾ ಹೋರಾಟದ ಸಮಿತಿ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಶಾಸಕರು, ನಮ್ಮ ಪಕ್ಷದ ಮುಖಂಡರುಗಳು, ತುಕಾರಾಮ್ರವರು, ನಮ್ಮ ಶಾಸಕರವರು ಆಗಮಿಸಿದ್ದಾರೆ. ಅವರಿಗೆ ನಮಗೆ ನಮ್ಮ ಜಿಲ್ಲಾ ಹೋರಾಟ ಸಮಿತಿಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ರೈತ ಸಂಘದ ಮುಖಂಡರು ಎಂ ಬಿ ಮಂಜಪ್ಪರವರು, ರಮೇಶ್ ಐಗಿನಬೈಲು, ದಿನೇಶ್ ಅವರು, ನಮ್ಮ ದೇವರವರು ಆಗಮಿಸಿದ್ದಾರೆ. ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ವಿಜಯದವರು ಎಲ್ಲರೂ ಆಗಮಿಸಿದ್ದಾರೆ. ನಮ್ಮ ಡಿಸ್ಕೂರ್ ಅವರು, ನಮ್ಮ ಎಲ್ಲ ಡಿಜಿಟಲ್ ಮೀಡಿಯಾ ಜಲೀಲ್ ಸಾಗರ್ ಅವರು ಎಲ್ಲರೂ ಆಗಮಿಸಿದ್ದಾರೆ. ಸಾಗರ ಜಿಲ್ಲಾ ಹೋರಾಟಕ್ಕೆ ಆಗಲೇಬೇಕು 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 ಮೆರವಣಿಗೆ ಆರಂಭ ಆಗ್ತಾ ಇದೆ. ಸನ್ಮಾನ್ಯ ಹಾಗೂ ಅಗತ್ಯ